ಭಾವಜ್ಯೋತಿ, ಧಾರ್ಮಿಕ ಜ್ಯೋತಿ, ಸಾವಿರ 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 ಜ್ಯೋತಿಗೆ ಮೀಸಲಾಗಿರ್ತಕ್ಕಂಥ ವಿಶ್ವಗುರು ಬಸವಣ್ಣನವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಮೇಗೇರಿ ಗ್ರಾಮದಲ್ಲಿ ಪ್ರಾರ್ಥನೆ ಮಾಡಿ ಎರಡನೆಯ ಬಸವಣ್ಣನವರಲ್ಲಿ ಖ್ಯಾತಿ ಹೊಂದಿರತಕ್ಕಂಥವರು. ಆ ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ದಕ್ಷೆಯಿಂದ ಲಿಂಗಾಯತ ಲಿಂಗವನ್ನು ಪೂಜೆ ಮಾಡ್ತಕ್ಕಂಥವರು, ವಿಶೇಷವಾಗಿ ಲೋಕ ಕಲ್ಯಾಣ ಬಯಸ್ತಕ್ಕಂಥವರು. ಅದರಲ್ಲಿ ವಿಶೇಷವಾಗಿ ನಾವು ಎಷ್ಟು ಸಲ ಕೂಡ ಅಷ್ಟು ಸಲ ಮೇಗೇರಿ ಗ್ರಾಮದ ಬಗ್ಗೆ ಬಹಳ ಚಿಂತನೆ ಮಾಡ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮಣಿಪುರ ಜಗದ್ಗುರು ವಿಜಯಮಂತ ಮಹಾಸ್ವಾಮಿಗಳ ಪಾದಗಳಲ್ಲಿ ತಲೆಬಾಗಿ ಭಕ್ತಿ ಪೂರ್ವಕವಾಗಿರ್ತಕ್ಕಂಥವರ ಪಾದಗಳಿಗೆ ನಮನ ಸಲ್ಲಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜರ ಪಾದಗಳಿಗೆ ನಮಸ್ಕರಿಸಿ ಆತ್ಮೀಯವಾಗಿರ್ತಕ್ಕಂಥ ಪ್ರೊಫೆಸರ್ ಮ್ಯಾಗೇರಿ ಸರ್ ಅವರೇ ಯಾವತ್ತೂ ಮ್ಯಾಗೇರಿ ಗ್ರಾಮದ ಭಕ್ತಾದಿಗಳು. ಸಮಯ ಬಹಳ ಆಗಿದೆ, ನಾನು ಬಹಳ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕೊಟ್ಟಂತ ಅವಕಾಶವನ್ನು ಒಂದೆರಡು ಗಳಿಗೆಯಲ್ಲಿ ನಾನು ಮಾತನಾಡಲಿಕ್ಕೆ ಬಯಸ್ತೀನಿ ತಂದೆ. ನಿಮಗೆಲ್ಲ ಗೊತ್ತೈತಿ, ವಿಶ್ವಗುರು ಬಸವಣ್ಣವರ ವಿಚಾರಧಾರೆಗಳು. ಬಸವಣ್ಣವರು ಹುಟ್ಟಿದೇ ಇದ್ರ ಬಸವಣ್ಣವರು ಜೀವಾರವನ್ನು ಬೀಸಾಕಿ ಬಸವ ಕಲ್ಯಾಣಕ್ಕೆ ಹೋಗದೇ ಇದ್ರ ಎಲ್ಲ ಧರ್ಮಗಳಿಗೂ ಒಬ್ಬ ಬಸವಣ್ಣ ಸಿಗ್ತಾ ಇರಲಿಲ್ಲ. ಬಂದಿರುತ್ತೆ ಬಸವಣ್ಣವರು ಬಸವ ಕಲ್ಯಾಣದಲ್ಲಿ ಜಾತಿ ವ್ಯವಸ್ಥೆಯನ್ನು ಕಿತ್ತಾಕಲಿಕ್ಕೆ ಸಂಕಲ್ಪವನ್ನು ಮಾಡ್ತಾರೆ. ಆ ಸಂಕಲ್ಪಕ್ಕೆ ಸುಮಾರು 777 ಶರಣರು ಕೂಡ ತಮ್ಮ ಸಂಪೂರ್ಣ ಕೊಟ್ಟಕ್ಕಂಥ ಬೆಂಬಲವನ್ನು ಬಸವಣ್ಣವರಿಗೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಬಸವಣ್ಣವರು ಬೇರೆ ಕಡೆ ಬಂದಿರತಕ್ಕಂಥ ಎಲ್ಲ ಶರಣರಿಗೆ ಲಿಂಗದಿಕ್ಕೆ ಮೂಲಕ ಲಿಂಗಾಯತ ಧರ್ಮ ಅಂದ್ರೆ ಅದು ಲಿಂಗಾಯತರಿಗೆ ಮಾತ್ರ ಅಲ್ಲ, ವಿಶ್ವ ಸಮೂಹದ ಧರ್ಮ ಅಂತಕ್ಕಂಥದ್ದು ಜಗತ್ತಿಗೆ ತೋರಿಸಿಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಬಸವಣ್ಣವರು ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೊಬೇಕಂತ ಬಂದಿದೆ. ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ, ಕರ್ನಾಟಕ ಸರ್ಕಾರಕ್ಕೂ ಕೂಡ ಒಂದು ನಾನು ಮನವಿ ಸಲ್ಲಿಸಿದ್ದೇನೆ. ಬಹಳಷ್ಟು ಶಿವಶರಣನನ್ನ ಸೃಷ್ಟಿ ಮಾಡಿ ಶಿವಶರಣ ತಯಾರು ಮಾಡತಕ್ಕಂಥ ಕೀರ್ತಿ ಅದು ಬಸವಣ್ಣಗೆ ಸರ್ತಕ್ಕಂಥದ್ದು. ಅದಕ್ಕೆ ಎಲ್ಲ ಶರಣರ ಜಯಂತಿಯನ್ನು ಬಸವ ಜಯಂತಿ ಸಂದರ್ಭದಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಬಸವ ಜಯಂತಿ ಸಂದರ್ಭದಲ್ಲಿ ಆಗಬೇಕು. ಬಂಧುಗಳೇ, ಬಸವಣ್ಣವರು ಸಣ್ಣವರಲ್ಲ, ಜಗಜ್ಯೋತಿ ರೂಪದಲ್ಲಿ, ಮಾನವೀಯತೆಯ ರೂಪದಲ್ಲಿ, ಆಧ್ಯಾತ್ಮಿಕದ ರೂಪದಲ್ಲಿ ಸಾಕ್ಷಾತ್ ಶಿವನೇ ಬಸವಣ್ಣವರು ಅಂತಕ್ಕಂಥದ್ದನ್ನ ನಮಗೆಲ್ಲ ಗೊತ್ತಿರಬೇಕಾಗಿರ್ತಕ್ಕಂಥ. ದೇವರೆಲ್ಲ ತಿಳ್ಕೊಂಡು ನೀವು ನಿಮ್ಮ ಜಗಲಿ ಒಳಗೆ ದೇವರಿಲ್ಲ, ನಿಮ್ಮ ಗುಡಿ ಒಳಗೆ ದೇವರಿಲ್ಲ, ಕಲ್ಲಿನ ದೇವಾಲಯಗಳಲ್ಲಿ ದೇವರಿಲ್ಲ, ಮಣ್ಣಿನ ದೇವಾಲಯ ಮೂರ್ತಿಗಳ ದೇವರಿಲ್ಲ. ದೇವರು ಇರ್ತಕ್ಕಂಥದ್ದು ಅದು ಒಬ್ಬನೇ, ಅದು ಜಗದ್ಗುರು ಶ್ರೀ ವಿಶ್ವಗುರು ಬಸವಣ್ಣವರು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಿವಿ. ಅದೇ ರೂಪದಲ್ಲಿರ್ತಕ್ಕಂಥ ಇನ್ನೋರ್ವ ಬಸವಣ್ಣ ಸತ್ತಕ್ಕಂಥವ್ರಲ್ಲ ಜಗದ್ಗುರು ವಿಜಯಮಂತ ಮಹಾಸ್ವಾಮಿ ಬಂಧುಗಳೇ. ನನಗೆ ಇವತ್ತು ಈ ಕಾರ್ಯಕ್ರಮ ನೋಡಿ ಬಹಳ ಖುಷಿ ಆಯ್ತು. ಯಾಕೆ ಖುಷಿ ಆಯ್ತು ಅಂದ್ರೆ ಬಸವಣ್ಣವರ ತತ್ವ ಸಿದ್ಧಾಂತಗಳು ಇವತ್ತು ಮ್ಯಾಗೇರಿ ಗ್ರಾಮದಲ್ಲ. ದಾಸೋಹ ನೋಡ್ತಕ್ಕಂಥ ದಾಸೋಹ ವ್ಯವಸ್ಥೆ ನೋಡಿದೆ. ದಾಸೋಹ ವ್ಯವಸ್ಥೆ ಅಂದ್ರೆ ಬಹಳ ಮಂದಿ ಏನ್ ತಿಳ್ಕೊಂಡ್ರಪ್ಪ ಅಂದ್ರ ಯಾವುದೋ ದುಡ್ಡು ತಂದು ಯಾವುದೇ ಹಣ ತಂದು ದಾಸೋಹ ಮಾಡ್ತಕ್ಕಂಥದ್ದಲ್ಲ. ತಾನೇ ದುಡಿಬೇಕು, ತಾನೇ ತನ್ನ ಕೈಯಿಂದ ಆಹಾರವನ್ನು ತಯಾರಿಸಬೇಕು, ತಾನೇ ಹಸ್ತವರಿಗೆ ಊಟ ಬಡಿಸ್ತಕ್ಕಂಥ ದಾಸೋಹ ವ್ಯವಸ್ಥೆಯನ್ನ ನಾನು ಇವತ್ತು ಇಲ್ಲಿ ಮ್ಯಾಗೇರಿ ಗ್ರಾಮದಲ್ಲಿ ಕಂಡಿದ್ದೀನಿ. ಮತ್ತೆ ಇನ್ನೊಂದು ಬಹಳ ಒಳ್ಳೆ ಕಾರ್ಯಕ್ರಮ, ಇವತ್ತು ಸಾಮೂಹಿಕ ವಿವಾಹದಲ್ಲಿ 9 ಜೋಡಿಗೆ ಮದುವೆ ಮಾಡ್ತಾರೆ. ಯಾಕೆ 9 ಜೋಡಿ ಮದುವೆ ಸಾಮೂಹಿಕ ಇವತ್ತು ಶ್ರೀಗಳ ಆದ್ಯತೆ ಕೊಟ್ಟಾರಪ್ಪ ಅಂದ್ರ ಬಸವಣ್ಣವರು ಕೂಡ ಜಾತಿ ವ್ಯವಸ್ಥೆಯನ್ನು ಹೋರಾಡಿಸಲಿಕ್ಕೆ, ಜಾತಿ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ, ಸರ್ವರನ್ನು ಸಮಾನ ಕಾಣಬೇಕಂತಕ್ಕಂಥ ನಿಟ್ಟಿನಲ್ಲಿ ಬಸವ ಕಲ್ಯಾಣದಲ್ಲಿ ಕೂಡ ಅಂತರ್ಜಾತಿ ವಿವಾಹ ಮಾಡತಕ್ಕಂಥದ್ದನ್ನು ನಾವು ನೋಡಿದೀವಿ ಬಂಧುಗಳೇ. ಅದರ ಜೊತೆಗೆ ಇವತ್ತು ಒಂದು ಮಾತು ನನ್ನ ನೆನಪದ ಬಹಳ ಜನ ಹೆಣ್ಮಕ್ಳಿದ್ರಿ,
ನಿಮಗೇನಾದ್ರೂ ಸಮಾನತೆ ಕೊಟ್ಟವರು ಯಾರಾದ್ರೂ ಇದ್ರ? ಇಲ್ಲಿ ಬಂದು ಕೂಡ್ಲಿಕ್ಕೆ ನಿಮ್ಗೆ ಏನಾದ್ರು ಅವಕಾಶ ಕೊಟ್ಟವರಿದ್ರ? ಏನಾದ್ರೂ ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟವರಿದ್ರ? ಶಿಕ್ಷಣ ಕಲಿಕೆ ಅವಕಾಶ ಕೊಟ್ಟಿದ್ರ? ಅದು ಬಸವಾದಿ ಶರಣರು ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಬೇಕು. ಬಂದು ಮನು ಅಂತಕ್ಕಂಥ ಒಂದು ಕೃತಿ ಒಳಗ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲ, ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಯುವಂತಿಲ್ಲ, ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಹೋಗುವಂತಿಲ್ಲ, ಹೆಣ್ಣು ಮಕ್ಕಳು ಯಾವುದೇ ಸರ್ಕಾರಕ್ಕೆ ಹೋಗ್ತಿಲ್ಲ ಅಂತಕ್ಕಂಥ ಹೆಣ್ಣು ಮಕ್ಕಳನ್ನ ಕಟ್ಟಿ ಹಾಕಿ ಹೆಣ್ಣು ಮಕ್ಕಳನ್ನ ಅತ್ಯಂತ ಕೀಳಾಗಿ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಸವಾದಿ ಶರಣರು ಬಹಳ ಅದ್ಭುತವಾಗಿ ಹೆಣ್ಣು ಮಕ್ಕಳನ್ನ ಬಹಳ ಎತ್ತರ ಮಟ್ಟದಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿ ಅದು ಬಸವಾದಿ ಶರಣರು ಸರ್ತಕ್ಕಂಥದ್ದು. ಬಸವಣ್ಣವರ ಬಲಗೈಯಾಗಿರ್ತಕ್ಕಂಥ, ಬಸವಣ್ಣವರ ಆಧಾರ ಸ್ತಂಭವಾಗಿರ್ತಕ್ಕಂಥ ಕುಲಗುರು ಸಿದ್ದರಾಮೇಶ್ವರ ಒಂದ್ ಕಡೆ ಹೇಳ್ತಾರೆ, ಹೆಣ್ಣನ್ನ ಕೀಳಾಗಿ ಕಾಣಬೇಡ್ರಿ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡುವಂತ. ಯಾವ ಮನೆಯಲ್ಲಿ ಹೆಣ್ಣಿಗೆ ಬೆಲೆ ಇದೆ, ಯಾವ ಮನೆಯಲ್ಲಿ ಹೆಣ್ಣಿಗೆ ಗೌರವವಿದೆ, ಆ ಮನೆ ಬೆಳಗುತ್ತೆ ಅಂತಕ್ಕಂಥ ಸಿದ್ಧಾಂತವನ್ನು ಯಾರಾದ್ರೂ ಇದ್ರೆ ಅದು ಬಸವಣ್ಣ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾ ಬಯಸ್ತೀನಿ. ಬಂಧುಗಳೇ, ಇನ್ನೊಂದು ಮಾತು ಹೇಳಲೇಬೇಕು. ಯಾರು ಬಸವ ತತ್ವದಲ್ಲಿ ಬದುಕ್ತಾ ಇದ್ದೀರಿ, ಯಾರು ಬಸವ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರಿ, ಯಾರು ಬಸವಣ್ಣವರ ಬಗ್ಗೆ ನಂಬಿಕೆ ಇಟ್ಕೊಂಡಿರಿ, ಯಾರು ಜಗದ್ಗುರು ವಿಜಯ ಮಹಾಸ್ವಾಮಿಯವರ ಬಗ್ಗೆ ನಂಬಿಕೆ ಇಟ್ಕೊಂಡಿರಿ, ನೀವೆಲ್ಲ ಮೌಢ್ಯಗಳನ್ನು ನಂಬಬಾರದು, ಮೌಢ್ಯಗಳನ್ನು ನಂಬಬಾರದು, ಯಜ್ಞಗಳನ್ನು ನಂಬಬಾರದು, ಹೋಮಗಳನ್ನು ನಂಬಬಾರದು, ಕಲ್ಲು ದೇವರುಗಳನ್ನು ನಂಬಬಾರದು. ನೀವು ನಂಬಬೇಕಾಗಿರ್ತಕ್ಕಂಥದ್ದು, ನಿಮ್ಮ ವಿಶ್ವಾಸ ಬೇಕಾಗಿರ್ತಕ್ಕಂಥದ್ದು ಅದು ಬಸವಣ್ಣವರ ಸಿದ್ಧಾಂತದಲ್ಲಿ, ಅದು ವಿಜಯ ಮಹಾಸ್ವಾಮಿಗಳ ಸಿದ್ಧಾಂತದಲ್ಲಿ ಇರತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಬಂಧುಗಳೇ, ವಿಜಯ ಮಹಾಸ್ವಾಮಿಗಳ ಬಗ್ಗೆ ಒಂದು ಮಾತನ್ನು ಹೇಳಬೇಕು. ಬಹುಶಃ ನನಗಿಂತ ಹೆಚ್ಚಾಗಿ ಮ್ಯಾಗಿನ ಜನ ಜಗದ್ಗುರು ವಿಜಯ ಮಹಾಸ್ವಾಮಿಗಳ ಬಗ್ಗೆ ಬಹಳಷ್ಟು ಭಕ್ತಿ ಇಟ್ಕೊಂಡು ಆದರೂ ಒಂದು ಮಾತು ಹೇಳ್ತೀನಿ, ದಿನಕ್ಕೆ 4 ಹೊತ್ತು ಉಣ್ಣುವಂತ ಸ್ವಾಮಿಗಳಾದ, ಕಾರಿನಲ್ಲಿ ಕಲ್ಲು ಸಕ್ಕರೆ ತಿಂತಕ್ಕಂಥ ಸ್ವಾಮಿಗಳಾದ, ಇನ್ನೇನೇನೋ ಏನೇನೋ ಏನೇನೋ ಊಟ ಮಾಡ್ತಕ್ಕಂಥ ಸ್ವಾಮಿಗಳಾದ. ಅದು ಬಸವ ಧರ್ಮದ ಸಿದ್ಧಾಂತವಲ್ಲ, ಅದು ಬಸವ ಧರ್ಮದಲ್ಲಿ ಎಂತ ಅವಕಾಶ ಇಲ್ಲ. ಬಸವ ಧರ್ಮದಲ್ಲಿ ಎಂತ ಅವಕಾಶ ಇದೆ ಅಂದ್ರೆ ಲಿಂಗ ಪೂಜೆಯನ್ನು ಮಾಡಿ ಲಿಂಗದಿಂದ ಬಂದಂತ ಪ್ರಸಾದವನ್ನ ಆಕರ್ಷಿಸಬೇಕು ಅಂತಕ್ಕಂಥದ್ದು. ಅಂತ ಸಿದ್ಧಾಂತ ಯಾರಾದರೂ ಇದ್ದರೆ ಅದು ಜಗದ್ಗುರು ವಿಜಯ ಮಹಾಸ್ವಾಮಿಗಳಂತ. ಯಾಕೆ ಮಾತು ಹೇಳ್ತೀರಂದ್ರೆ, ಬೆಳಗ್ಗೆ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಮತ್ತೆ ಅವರು ಸಾಯಂಕಾಲ ಲಿಂಗ ಪೂಜೆ ಮಾಡಿ ಪ್ರಸಾದ ತಗೋತಕ್ಕಂಥದ್ದು. ಅಲ್ಲಿ ಅವರಿಗೆ ಕಲ್ಲು ಸಕ್ಕರೆ ತಿನ್ನೋದಿಲ್ಲ, ನೀರು ಕೊಡೋದಿಲ್ಲ, ಎಳೆ ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಗಟ್ಟೆಯನ್ನು ಬಸವಣ್ಣಕ್ಕೆ ಕಠೋರವಾಗಿ ನಿರೀಕ್ಷೆ ಮಾಡತಕ್ಕಂಥವ್ರು ನನ್ನ ದೃಷ್ಟಿಯಲ್ಲಿ, ನಾ ಕಂಡದ ದೃಷ್ಟಿಯಲ್ಲಿ ಕರ್ನಾಟಕದಲ್ಲಿ ಅದು ವಿಜಯ ಮಹಾಸ್ವಾಮಿಗಳು ಮಾತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಿಕೆ ಬಯಸ್ತೀನಿ. ವಿಜಯ ಮಹಾಸ್ವಾಮಿಗಳು ಆಶೀರ್ವಾದದಿಂದ ನಾನು ಬೆಳೆದಿದ್ದೀನಿ, ವಿಜಯ ಮಹಾಸ್ವಾಮಿಗಳ ಪಾದಧೂಳದಿಂದ ನಾನು ಬೆಳೀತಾ ಇದ್ದೀನಿ, ವಿಜಯ ಮಹಾಸ್ವಾಮಿಗಳ ಕೃಪೆಯಿಂದ ನಾನು ಬರ್ತಾ ಇದ್ದೀನಿ. ನನ್ನದೊಂದು ಆಸೆ ಇದೆ, ಶ್ರೀಗಳಿಗೆ ಗೊತ್ತೈತೆ, ಗಜೇಂದ್ರಗಢದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ಬಸವಣ್ಣವರ ಮೂರ್ತಿಯನ್ನ ಮೆರವಣಿಗೆಯನ್ನು ಮಾಡಿ ವಿಜಯಮಂಟಪ ಮಹಾಸ್ವಾಮಿಗಳ ಪಾದೋದಕ ಮಾಡಿಸಿ ಇಡೀ ಗಜೇಂದ್ರಗಢಕ್ಕೆ ನಾನು ಸೇರಿದಂತೆ ಸ್ವೀಕರಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ನನ್ನ ಅಳಲಿದೆ. ಅದಕ್ಕಾಗಿ ಈಗಾಗಲೇ ಅವರ ಕೃಪೆಯಿಂದ ಪರಿಪೂರ್ಣ ಜ್ಯೋತಿ ಅಂತ ಬಸವಣ್ಣವರ ಒಂದು ಕಾದಂಬರಿ ಕೂಡ ಪ್ರಕಟ ಮುಂದಿನ ಜಗದ್ಗುರು ಗೋವಿಂದಪುರದಲ್ಲಿರ್ತಕ್ಕಂಥ ಸಿದ್ದರಾಮೇಶ್ವರ ಮಹಾಚರಿತೆ ಅಂತಕ್ಕಂಥದ್ದು ಕೂಡ ಅದು ಮುದ್ರಣವಿದೆ. ಕನ್ನಡದ ಇಡಿಗಂಟು ಅಂತಕ್ಕಂಥ ಒಂದು ಕಾದಂಬರಿ ಕೂಡ ಮುದ್ರಣವಿದೆ. ಕನ್ನಡ ಇಡಿಗಂಟ ಅಂದ್ರೆ ಕಲೆ, ಸಾಹಿತ್ಯ, ವಾಸ್ತು ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕನ್ನಡ ಸಂಬಂಧಪಟ್ಟದ್ದು. ಆ 3 ಕೃತಿಗಳು ಕೂಡ ಪೂಜ್ಯರ
ಗೊತ್ತಿರ್ತಕ್ಕಂಥ ಅವು ಮುದ್ರಣಗೊಂಡ ತಕ್ಷಣವೇ ಗಜೇಂದ್ರಗಢದಲ್ಲಿ ಒಂದು ಮಹಾಜ್ಯೋತಿ ಬೆಳಗ್ತದೆ. ಅದು ಜಗದ್ಗುರು ವಿಜಯಮಾಂತ ಮಹಾಜ್ಯೋತಿ. ಆ ಜ್ಯೋತಿಗೆ ತಾವೆಲ್ಲ ಬರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ, ಇವತ್ತು ನನಗೆ ಮಾತನಾಡಿಕೆ ಕೊಟ್ಟಂತ ಮ್ಯಾಗಿಗೆ ಜನರ ಬಗ್ಗೆ ಬಹಳಷ್ಟು ಗೌರವ ನನಗೆ. ನೀವೆಲ್ಲ ಕುಂತಿರ್ತಕ್ಕಂಥ ನೋಡಿದ್ರೆ ನಿಮ್ಮಂತ ಭಕ್ತರು ಯಾರು ಸಿಗಲ್ಲ. ಅದಕ್ಕೆ ಬಸವಣ್ಣವರು ಒಂದ್ ಕಡೆ ಹೇಳ್ತಾರ, ಎಲ್ಲಕ್ಕಿಂತ ಕಿಡಿಯಲಿಲ್ಲ ಶಿವಭಕ್ತಕ್ಕಿಂತ ದೊಡ್ಡವರು. ನೀವೇ ದೊಡ್ಡವರು. ಜೋರಾದ ತಪ್ಪಳ ಒಂದ್ ಕಡೆ, ನೀವು ಬಹಳ ದೊಡ್ಡವರು. ಯಾಕೆ ದೊಡ್ಡವರು ಅಂದ್ರೆ ಅಂತ ಸಿದ್ಧಾಂತವನ್ನ ಅಂತ ವಿಚಾರಗಳನ್ನ ತೆಗೆದು ವಿಜಯಮಾಂತ ಸ್ವಾಮಿಗಳು ತುಂಬಿದ. ಅದಕ್ಕೆ ಅವ್ರ ಮೇಲೆ ನಂಬಿದ್ರು. ಅವ್ರು ಯಾವತ್ತು ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು, ಲೋಕದ ಹಿತವನ್ನು ಬಯಸ್ತಕ್ಕಂಥವ್ರು. ಅವ್ರಿಗೆ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ. ಗುರು ಅಂದರೆ ಏನು ಅಂತಕ್ಕಂಥದ್ದು ಜಗದ್ಗುರು ವಿಜಯಮಾಂತ ಸ್ವಾಮಿಗಳು ಹುಡುಕಬೇಕಾಗುತ್ತೆ. ಇಂಥ ಮಾತೇಳಿ ನಮ್ಮ ಸಾಹಿತ್ಯ ಒಂದು ಮಾತು ಬರ್ತೇವೆ, ಇದು ನನ್ನ ಕೊಡೆ, ಇದು ನನ್ನ ಕೊಡೆ, ಇದು ನನ್ನ ಕೊಡೆ, ಹರದರು ನನ್ನ ಕೊಡೆ, ಮೊಳದರು ನನ್ನ ಕೊಡೆ, ಆರವಾದರು ನನ್ನ ಕೊಡೆ. ಯಾಕಂದ್ರೆ ನಾನು ಚಳಿಯಾಗ ಹೊಂಟಾಗ, ಮಳೆಯಾಗ ಹೊಂಟಾಗ, ಕೃಷ್ಣಾಗ ಹೊಂಟಾಗ ನನ್ನ ಹೆಂಡತಿ ಆಗಲಿ, ನನ್ನ ಹಣ ಆಗಲಿ, ನನ್ನ ಆಸ್ತಿ ಆಗಲಿ, ನನ್ನ ವಿದ್ಯೆ ಆಗಲಿ ಯಾವುದು ಬರಲ್ಲ. ಆ ಸಣ್ಣ ಕೊಡೆಯನ್ನು ನಾನು ರಕ್ಷಣೆ ಮಾಡ್ತಾ ಅನ್ನೋ ಹಂಗೆ ಈ ಮೇಗೇರಿ ಗ್ರಾಮದ ಎಲ್ಲ ಜನರು ನನಗೆ ಗೌರವ ಕೊಟ್ಟು ಮಾತಕ್ಕೆ ಅವಕಾಶ ಕೊಟ್ಟು ನೀವೆಲ್ಲವರು ನನ್ನವರು 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 ಅಂತ ಹೇಳಿ ನಮಸ್ಕಾರ ನನ್ನ ಮಾತು.